ನಮಸ್ಕಾರ ಎಲ್ರಿಗೂ. ನಿನ್ನೆ ಮ್ಯಾಚ್ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಕಿವೀಸ್ ವಿರುದ್ಧ ಗೆದ್ದು ದೊಡ್ಡ ಇತಿಹಾಸವನ್ನು ಬರೆದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಗಿಲ್, ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಅವರ ಆರ್ಭಟಕ್ಕೆ ಕಿವೀಸ್ ಕೂಡ ನಿನ್ನೆ ತತ್ತರಿಸೋಯಿತು. ಈ ಮೂಲಕ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಟೀಮ್ ಇಂಡಿಯಾ ಬಾಲಿಂಗ್ನಲ್ಲಿ ಕೂಡ ಅಬ್ಬರಿಸಿದರು. ಇನ್ನು ಇದಕ್ಕೆ ಮೊದಲು ಟಾಸ್ ಗೆದ್ದಿದ್ದು ನಮ್ಮ ಟೀಮ್ ಇಂಡಿಯಾ ನಾಯಕ ಶುಭ್ಮನ್ ಗಿಲ್. ಇಲ್ಲಿ ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತೇಳಿ ವಡೋದರದಲ್ಲಿ ಅಂದ್ಕೊಂಡ್ರೆ, ಅದೇ ಥರ ಇಲ್ಲಿ ಬ್ಯಾಟಿಂಗ್ ಬಂದಂತಹ ಕಿವೀಸ್ ತಂಡ ಆರಂಭಿಕರಾಗಿ ಕಿವೀಸ್ ಪರವಾಗಿ ಕಣಕ್ಕೆ ಇಳಿದಿದ್ದು ಡೆವಾನ್ ಕಾನ್ವೆ ಮತ್ತು ಹೆನ್ರಿ ನಿಕೋಲಸ್. ಈ ಒಂದು ಜೋಡಿ ಶತಕಗಳ ಪಾರ್ಟ್ನರ್ಶಿಪ್ ಆಡಿ ಟೀಮ್ ಇಂಡಿಯಾಗೆ ಕಾಟ ಕೊಟ್ಟರು. ಬಟ್ ಅಲ್ಲಿಂದ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿ ಇಲ್ಲಿ ಈ ಒಂದು ಪಂದ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡರು. ಅಂದರೆ ನಮ್ಮ ಭಾರತ ತಂಡದ ನೋಡ್ತಾ ಹೋದರೆ ನ್ಯೂಜಿಲೆಂಡ್ ತಂಡವನ್ನು 8 ವಿಕೆಟ್ ಕಳೆದುಕೊಂಡು ಮುನ್ನೂರಕ್ಕೆ ಕಟ್ಟಿಹಾಕಿತು. ನ್ಯೂಜಿಲೆಂಡ್ ಪರ ಡೆರೆಲ್ ಮಿಚೆಲ್ ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾಗೆ ಇಲ್ಲಿ ಕಾಟ ಕೊಟ್ಟರು. ಇನ್ನು 84 ನೋಡಿದಂಥ ಡೆರೆಲ್ ಮಿಚೆಲ್, ಹೆನ್ರಿ ನಿಕೋಲಸ್ 62, ಡೆವಾನ್ ಕಾನ್ವೆ 56 ರನ್ ಬಿಟ್ಟರೆ ಕಿವೀಸ್ ಪರ ಯಾವೊಬ್ಬ ಬ್ಯಾಟರ್ ಕೂಡ ಅಬ್ಬರಿಸಲಿಲ್ಲ. ಇದಕ್ಕೆ ಟೀಮ್ ಇಂಡಿಯಾ ಪರ ಮೊಹಮ್ಮದ್ ಸಿರಾಜ್ ಅವರು 2 ವಿಕೆಟ್ ಪಡೆದುಕೊಂಡರೆ ಪ್ರಸಿದ್ಧ ಕೃಷ್ಣ 2, ಹರ್ಷಿತ್ ರಾಣಾ 2 ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು. ಅದೇ ಥರ ಇಲ್ಲಿ ಟೀಮ್ ಇಂಡಿಯಾ ಈ ಒಂದು ಗೆಲುವಿಗೆ 301 ರನ್ಗಳ ಟಾರ್ಗೆಟನ್ನು ಕೂಡ ಪಡೆದುಕೊಳ್ಳಿತು. ಟೀಮ್ ಇಂಡಿಯಾ ಈ ಒಂದು ಟಾರ್ಗೆಟನ್ನು ಇನ್ನೂ 1 ಓವರ್ ಬಾಕಿ ಇರುವಂತೆ, ಅಂದರೆ 6 ಬಾಲ್ ಬಾಕಿ ಇರುವಂತೆ 5 ವಿಕೆಟ್ ಕಳೆದುಕೊಂಡು 306 ರನ್ ಗಳಿಸಿ ಈ ಒಂದು ಚೇಸನ್ನು ಚಿತ್ರ ಮಾಡಿ ಬಿಸಾಕಿದೆ. ಬಟ್ ಟೀಮ್ ಇಂಡಿಯಾ ಪರ ಗಿಲ್ ಅಬ್ಬರಿಸಿದರೆ ರೋಹಿತ್ ಕಡೆಯಿಂದ ಅಷ್ಟೊಂದು ನಿರೀಕ್ಷೆ ಇತ್ತು. ಬಟ್ 20+ ರನ್ ಗಳಿಸಿ ರೋಹಿತ್ ಅವರು ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಜೋಡಿ ಡೆವಾನ್ ಕಾನ್ವೆ ಮತ್ತು ಹೆನ್ರಿ ನಿಕೋಲಸ್ ಏನು ಮಾಡಿದರು ಅದೇ ಕೆಲಸವನ್ನು ನಮ್ಮ ಟೀಮ್ ಇಂಡಿಯಾ ಪರ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಶತಕಗಳ ಜೊತೆ ಆಟವನ್ನು ಕೂಡ ನಾವಿಲ್ಲಿ ನೋಡಿದ್ವಿ. 56 ರನ್ನದಾಗ ಶುಭ್ಮನ್ ಗಿಲ್ ಅವರು ಅನಾವಶ್ಯಕವಾಗಿ ಹೊಡೆಯೋಕ್ಕೆ ಹೋಗಿ ಗ್ಲೆನ್ ಫಿಲಿಪ್ಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಲ್ಲಿಂದ ವಿರಾಟ್ ಕೊಹ್ಲಿ ಕೂಡ 93 ರನ್ ಆದಾಗ ಕೂಡ ಅವರು ಇಲ್ಲಿ ಔಟ್ ಆಗಿ ಹೊರಹೋದರು. ಈ ಶತಕ ಬರುತ್ತೆ ನಾವು ಅಂದ್ಕೊಂಡ್ರೆ ಕಿಂಗ್ ಕೊಹ್ಲಿ ಅವರ ಬ್ಯಾಟ್ನಿಂದ 93ಕ್ಕೆ ಇದು ಸ್ಟಾಪ್ ಆಯಿತು. ಕಿಂಗ್ ಕೊಹ್ಲಿ ಕ್ರಿಕೆಟ್ನಲ್ಲಿ 28,000 ರನ್ಗಳ ಗಡಿಯನ್ನು ಕೂಡ ನಿನ್ನೆ ದಿವಸ ದಾಟಿದರು. 27 ರನ್ ಅವಶ್ಯಕತೆ ಇತ್ತು. 22 ನೋಡಿದ ಕಿಂಗ್ ಕೊಹ್ಲಿ 28,000 ರನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬಯಲಿಸಿದರು. ಇನ್ನು ಕೊನೆಯದಾಗಿ ಅಯ್ಯರ್ ಕೂಡ 49ಕ್ಕೆ ಔಟ್ ಆದರು. ಇನ್ನು ಅಯ್ಯರ್ನಿಂದ ಒಂದು ಮತ್ತೆ ಕಂಬ್ಯಾಕ್ ಅನ್ನು ಕೂಡ ನಾವು ನಿನ್ನೆ ದಿವಸ ನೋಡಿದ್ವಿ. ಒಂದು ಕ್ಯಾಚ್ ಜೊತೆಗೆ ಒಂದು ಬ್ಯೂಟಿ ಆಫ್ ರನ್ಔಟ್ ಅಂತಲೇ ಅದು ಹೇಳ್ಬೋದು. ಬೆಳೆಸಿದ ರನ್ಔಟನ್ನು ಇಲ್ಲಿ ಟೀಮ್ ಇಂಡಿಯಾ ಪರ ಮಾಡಿದರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅಯ್ಯರ್ ಅವರ ಜೋಡಿ 50+ ಪಾರ್ಟ್ನರ್ಶಿಪ್ ಅನ್ನು ಕೂಡ ಆಡಿತು. ಕೊನೆಯಲ್ಲಿ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಜೋಡಿ ಒಂದು ಪಂದ್ಯವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ನ್ಯೂಜಿಲೆಂಡ್ ಪರ ಕೈಲ್ ಜೆಮಿಸನ್ 4 ವಿಕೆಟ್ ಪಡೆದರೆ ಆದಿತ್ಯ 1, ಇನ್ನು ಕ್ರಿಸ್ ಕ್ಲಾರ್ಕ್ 1 ವಿಕೆಟ್ ಪಡೆದು ಮಿಂಚಿದರು. ಟೀಮ್ ಇಂಡಿಯಾ ಅಂತಿಮವಾಗಿ ಒಂದು ಪಂದ್ಯವನ್ನು ಗೆಲ್ಲುವ ಮುಖಾಂತರ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆಯನ್ನು ಪಡೆದುಕೊಳ್ಳಿತು. ಇದು ಏನಪ್ಪ ಅಂದರೆ ವಡೋದರದಲ್ಲಿ ನಡೆದ ಒಂದು ಕಂಪ್ಲೀಟ್ ಆದ ಹೈಲೈಟ್ಸ್ ಆಗಿದೆ. ನಿಮಗೆ ಈ ಒಂದು ಏಕದಿನ ಅಂದರೆ ಮೊದಲ ಏಕದಿನ ಪಂದ್ಯದ ಬಗ್ಗೆ ಅನಿಸಿಕೆ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.